ಅವರೇ ಅವರೇ ಯಜಮಾನ್ರಿದ್ರೆ ಈಗ ಹೆಂಗವ್ರೆ? ಸಿದ್ದಪ್ಪ ಇನ್ನೂ ಎದ್ದಿಲ್ಲ, ಮನ್ಗವ್ರೆ. ನಾನು ಎಬ್ಬಿಸಕ್ಕೆ ಹೋಗಲಿಲ್ಲ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಕೊರಗ್ತಿದ್ರು. ಏನಾಗೋದೋ ಏನು ಕತ್ತಿಯೋ. ಅವ್ರು ಬಾಯ್ಬಿಟ್ಟು ಹೇಳೋಗಂಟ ನನಗಂತೂ ಸಮಾಧಾನಕ್ಕೆ ಇಲ್ಲ. ನೀನು ರಾತ್ರಿ ಅವ್ರನ್ನ ಬಿಟ್ಟು ಹೋದ್ಮೇಕಂತೂ ನನ್ನ ಕಣ್ಣೇ ಮುಚ್ಚಲಿಲ್ಲ. ನಾನು ಇನ್ನು ಮಗನೂ ಮನ್ಗದೆ. ನೀನು ಯಾಕೆ ಇಷ್ಟು ಬೇಕು ಬಂದೆ? ಪಾಪ ನಿಮ್ಮ ಮನೆಯಾಗ ಏನು ಕೆಲಸ ಇರಲ್ವೇ? ಅವರೇ ಕೆಲಸಕ್ಕೇನು ಕೆಲಸ ಬಿದ್ದಿದೆ, ಆದರೆ ನನಗೆ ಜೀವ ನಿಲ್ತಿಲ್ಲ. ನನಗೂ ಕಣ್ಮುಚ್ತೋನೆಯಾ ಯಜಮಾನ್ರಿಗೆ ಏನಾಯ್ತೋ, ಯಾಕೆ ಹಿಂಗೆ ಬಂದವರು ಅನ್ನೋದೇ ದಿಗ್ಲಾಗೋಯ್ತು. ಅದಕ್ಕೆ ಎಷ್ಟೊತ್ತಿಗೆ ಬೆಳಕರಿತದೋ, ಎಷ್ಟೊತ್ತಿಗೆ ಕೇಳೋನೋ ಅಂತೇಳಿ ಓಡ್ ಬಂದೆ. ಅಲ್ಲ, ರಾತ್ರಿ ಅವ್ರಿಗೆ ಹಂಗಾಗಿ ಏನು ಕಾರಣ ಅಂತವ? ಯಾರಾರ ಅವ್ರ ಮೇಕೆ ಏನಾರ ಒಡಗಿಡಿಯಕ್ಕೆ ಬಂದಿದ್ರೆ, ಇಲ್ಲ ಇವರೇನಾರ ಗಾಡಿ ಎತ್ತಾಯ್ಕೊಂಡು ಬಿದ್ದರೆ. ಆದರೆ ಇವ್ರಿಗೇನು ಹೊಸ್ತಲ್ವಲ್ಲ ಗಾಡಿ, ಎಷ್ಟು ವರ್ಷದಿಂದ ಓಡಿಸ್ತವ್ರೆ. ಅದ್ಯಾಕಾದತ್ತು? ಏನಾರು ಉಣ್ಮೆ ಅಮಾವಾಸ್ಯೆ ಅಂತೇಳಿ ಹಿಂಗಾಗದ? ಏನು ಕತ್ತಿಯೋ, ಜೀವ ಬಡ್ಕೋತದಲ್ಲ. ಅವರೇ ಚಂದ ಕೇಳಿದ್ರೆ ಹಿಮ್ಮದ್ ಮರಿಯೋದು, ಅದನ್ನ ಮುಟ್ಟು ಬದುಕಕ್ಕಾದತ್ತೆ. ಯಾರು ಹೊಡಿಯೋಕ್ಕೆಲ್ಲ ಬಂದಿರೋಕ್ಕಿಲ್ಲ ಅನಿಸ್ತದೆ. ಏನು ಅಮಾವಾಸ್ಯೆ ಉಣ್ಮೆ ಅಂದ್ರಲ್ಲ, ಅಂಥದ್ದೇನಿಲ್ಲ ಕಣೆ, ಹೇಳಿ. ಯಾವತ್ತೂ ಇಲ್ಲದೆ ಇರೋದು. ಇದಕ್ಕೆ ಮುಂಚೆ ಏನೂ ಹಂಗಾಗಿಲ್ಲ ತಾನೇ? ನನಗನ್ಸ್ತದೆ ಯಾವುದೋ ನಾಯಿ ಬಕ್ಕ ಅಡ್ಡ ಬಂದಿರಬೇಕು. ಎಷ್ಟೇ ರೂಢಿ ಇದ್ರೂ ಒಂದು ಗಳಿಗೆ ಏನು ಮಾಡೋಕ್ಕಾಗಿಲ್ಲ. ನೋಡೋಣ ತಡೀರ, ಅವ್ರ ಎದ್ಮೇಲೆ ಏನು ಹೇಳ್ತಾರೆ ಕೇಳೋಣ. ಸಸಿ, ಒಂದು ಗ್ಲಾಸ್ ಕಾಫಿ ಕೊಡು. ತಲೆ ಸ್ಯಾನೆ ನೋಯ್ತದೆ, ಮೈಯೆಲ್ಲ ನೋಯ್ತದೆ. ಓ ಬಂದರೆ ಬನ್ನಿ ಕುತ್ಕೊಳ್ಳಿ. ಓ ಸಿದ್ದಪ್ಪ, ನೀನು ಬಂದೇನೋ ತಲೆನೋವು. ಕುತ್ಕೋ, ಅದ್ಯಾಕೆ ನಿಂತಿದ್ದಿ ಸಿದ್ದಪ್ಪ? ಯಜಮಾನ್ರೆ ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನು ಇಸ್ಯ ಸಿದ್ದಪ್ಪ? ಇದೇನು ಅಂದರೆ ಹಿಂಗಂದಿರಿ? ಇಸ್ಯ ನಾವು ಹೇಳೋಣ, ನೀವು ಹೇಳೋದು? ರಾತ್ರಿ ಯಾಕೆ ಹಂಗಾಯ್ತು? ಯಾಕೆ ಅಷ್ಟು ತನಕ ಮನೆಗೆ ಬಂದಿರಲಿಲ್ಲ? ಏನಾಗಿದ್ದಕ್ಕೆ ಹಂಗೆ ಬಂದಿದ್ರಲ್ಲ ಅಂತವ? ನಾನಂತೂ ನೀವು ಬಂದ್ಮೇಕೆ ನಿದ್ದೆ ಮಾಡಿಲ್ಲ, ಗಾಬರಿ ಬಿದ್ದೋ ಕೂತೀವ್ನಿ. ಏನಾಯಿತು ನಿಮಗೆ? ಒಂದು ಫೋನ್ ಇರಲಿಲ್ವೇ ಏನು ಎತ್ತ ಅಂತ ಹೇಳೋಕ್ಕೆ? ನಾವು ಸರ್ರಾತ್ರಿ ಗಂಟೆ ಎದ್ದಿದ್ದು ಕೂತ್ಕೊಂಡ್ರು, ನೀವು ಈ ಅವತಾರದಾಗ ಬಂದು ಹಂಗೆ ಮನೆ ಕಂಡ್ರೆ ನಾವು ಏನು ತಿಳ್ಕೋಬೇಕು? ಏನಾಯಿತು ನೆನೆ ರಾತ್ರಿ? ಫಸ್ಟ್ ಹೇಳಿ ನೀವು. ಸುಮ್ಮನಿರು ಸಸಿ, ಗಾಬರಿ ಬಿಡಬೇಡ. ಈಗ ಏನು ಆಗಿಲ್ವಲ್ಲ. ಹೊಸಿ ಕಾಪಿ ಮಾಡಿಕೊಡು ಫಸ್ಟು. ಕಾಪಿಯ ಮಾಡ್ತೀನಿ ಕುಡಿಯೋರಂತೆ. ಫಸ್ಟ್ ಏನಾಗದೆ ಅಂತ ಅದನ್ನು ಹೇಳಿ ನೀವು. ಅಯ್ಯೋ ಸಿದ್ದಪ್ಪ, ಇವಳು ಯಜಮಾನ್ರೆ ಹೆಣ್ಮಕ್ಳಲ್ವೇ, ಮನೆಯಾಗಿರ್ತವೆ. ಆಚೆ ಹೋಗೋ ಗಂಡಸರು. ನೀವು ಹುಷಾರಾಗಿ ಬಂದಿಲ್ಲ ಅಂದರೆ ಭಯ ಆಗಕ್ಕಿಲ್ವೇ? ಏನಾಯ್ತು ಅಂತ ಹೇಳ್ರಿ. ಅವ್ರ ಬೈದಾಗೂ ಅರ್ಥ ಅದೇ. ಸುಮ್ಕೆ ಭಯ ಬಿದ್ದರೆ ಸರ್ರಾತ್ರಿ ಆದರೂ ಮನೆ ಯಜಮಾನ ಮನೆಗೆ ಬಂದಿಲ್ಲ ಅಂದರೆ, ಬಂದಾಗಲೂ ಈ ಅವತಾರದಾಗ ಬಂದರೆ ಯಾರೂ ಭಯ ಆಗೋಕ್ಕಿಲ್ಲ. ಒಂದು ಗಳಿಗೆ ನಾನೇ ದಿಗಿಲು ಬಿದ್ದೋದೆ. ಅಯ್ಯೋ ಸಿದ್ದಪ್ಪ ನೀನು ಒಳ್ಳೆ. ಅಯ್ಯೋ ಅದು ರಾತ್ರಿನಾಗ ಗಾಡೀಲಿ ಬರ್ತಾಯಿದ್ದೆ, ಯಾವುದೋ ಒಂದು ನಾಯಿ ಅಲ್ಲೆಲ್ಲಿ ಬರ್ತಾ ಅದು ಕಾಣಲೇ ಇಲ್ಲ. ಸಡನ್ನಾಗಿ ಅಡ್ಡ ಬಂದ್ಬಿಡ್ತು. ಅದು ಕೂದಿತದಲ್ಲ ಅಂತ ಹೇಳಿ ಗಾಡಿ ಇತ್ತ ತಿರುಗಿಸ್ದೆ, ಹೋಗಿದೆಯಾ ಕಲ್ಲು ಎಡಗು ಕಂಡು ತೆಂಗಿನ ತೋಟದೊಳಗೆ ಬಿದ್ದೋದೆ. ಅಲ್ಲಿ ಬಿದ್ದೋನು ಕೈ ಕಾಲೆಲ್ಲ ಏಟಾಗಿ ಗಾಡಿ ಎತ್ಕೊಂಡು ತಿರ್ಗಿ ಅಲ್ಲಿಂದ ಈಚೆಗೆ ಬರೋದಕ್ಕೆ ಸಾಕಾಗೋಯ್ತು. ಅದು ಮನೆ ಬಾಕ್ಲಿಗೆ ಬಂದಿದ್ದಷ್ಟೇ ಗೊತ್ತು. ಆಮೇಲೆ ಅದೇನಾಯಿತು, ಕೈ ಕಾಲೆಲ್ಲ ನೋವು ಬಂದ್ಬಿಡ್ತಲ್ಲ, ಆ ಬಾಕ್ಲಲ್ಲೇ ಕೂತ್ಬಿಟ್ಟಿದ್ದೆ ಅಷ್ಟೇ. ಆಮೇಲೆ ನೀನು ಇಲ್ಲಿ ಒಳಗೆ ಕರ್ಕೊಬರುವಾಗಲೇ ನನಗೆ ಮನೆಗೆ ಬಂದ ಅಂತ ಅನಿಸ್ತು. ಯಾರು ಏನು ಮಾತಾಡೋಕ್ಕಾಗಲಿಲ್ಲ. ಮನ್ಸೂರಲ್ಲ, ಹೋಗಿ ಮನೆಗೆ ಕಬಿಟ್ಟೆ. ಈಗ ಹೊಸಿ ತಲೆ ಬಾರಕ್ಕೆ ಎಚ್ಚರ ಆಯ್ತು. ಅದೇನುಗಳಿಗೇನೋ ಏನೋ. ಓ ಹಂಗಾಯ್ತೆ ಇವರೇ, ನಾನು ಹೇಳಿಲ್ವೇ? ಅಲ್ಲ ಕಣ್ರಿ, ಆ ನಾಯಿ ಅಡ್ಡ ಬತ್ತು ಇದೆಲ್ಲ ಸರಿ. ಅಷ್ಟು ಗಂಟೆ ಎಲ್ಲಿಗೆ ಹೋಗ್ರಿದ್ರಿ? ದಿಸ ಬತ್ತಿದ್ದೊತ್ತಿಗೆ ಯಾಕೆ ಬರಲಿಲ್ಲ? ಏನು ಕೆಲಸ ಇತ್ತ ಅಂತ ಸರ್ರಾತ್ರಿ ಗಂಟ? ಹಂಗೆ ಯಾರು ಜನ ಓಡಾಡದೇ ಇರೋ ಟೈಮ್ನಾಗ ಹಿಂಗೆಲ್ಲ ಆದರೆ ಯಾರು ತಾನೇ ಬಂದರು? ಅಯ್ಯೋ ಸಸಿ, ಎಲ್ಲಿಗೆ ಹೋಗಿದ್ದೆ ಅಂದರೆ ಎಲ್ಲಿಗೆ ಹೋಗಿದ್ದೆ? ಪ್ಯಾಟ್ಗೆ ಹೋಗಿದ್ದೆ. ಅಲ್ಲಿಂದ ಬತ್ತಾ ಮುರಳಿ ನಡ್ಕೊಬರೋಣ ಅಂತ ಅಲ್ಗೋದೆ. ಅಲ್ಲಿಂದ ಬಂದೋನೆ ಊರ ಕಡೆಗೆ ಬಂದೆ. ಆ ಊರಿಗೆ ಬತ್ತಿದಂಗೆ ಹಂಗಾಯ್ತು. ಇನ್ನು ಅಲ್ಲಿಂದ ಆಟ್ಕೊಂಡು ತೋಟಕ್ಕೆ ಬರೋತ್ತಿಗೆ ಎಷ್ಟೊತ್ತಾಯ್ತು. ಇನ್ನೆಲ್ಲ ಹೋಗೋಣ? ನೀವು ಎಲ್ಲೂ ಹೋಗೋದು ಬೇಡ ಅಂತ ನಾನು ಹೇಳೋಕ್ಕಿಲ್ಲ. ಆ ಟೈಮ್ನಾಗ ನೋಡ್ಕೊಂಡು ಸರೋತ್ನಾಗೆ ಬರಬೇಕೇ. ಬಿರ್ನ್ ಬರೋಕ್ಕೆ ಹಾಕಿಲ್ವೇ? ಒಂದು ಕೆಲಸ ಇದ್ರಿತ್ತು, ನಾಳೆಗೆ ಹೋಗಿದ್ದಾಗದು. ಅಷ್ಟು ರಾತ್ರಿಲಿ ಬಂದಿದ್ದೀರಲ್ಲ. ಇಲ್ಲಿ ನೋಡಿ, ಈ ಎಲೆಕ್ಷನ್ ಕೆಲಸ ಅಂತ ಶುರುವಾದ್ಮೇಲೆ ಹಿಂಗೆ ಒಂದೊಂದೇ ತಲೆನೋವು ಗಾಬರಿಗಳು ಶುರುವಾಗದೆ. ಏನಾರ ಮಾಡ್ಕೊಳ್ಳಿ ಸಿದ್ದಪ್ಪ. ಹಾಲು ತಂದಿರಲಿಲ್ಲ ನಾನು ಇವ್ರಿಗೆ, ಏನು ಎತ್ತ ಅಂತ ತಿಳ್ಕೊಳ್ಳೋ ಗಂಟ ಕೈಕಾಲು ಆಡಲಿಲ್ಲ. ಹೋಗಿಸಿ ಹಾಲು ತತ್ತೀಯ ಮಂಗಳಮ್ಮನ ಹತ್ರ ಇಸ್ಕೊವನ್ಬಿಡು. ಯಾಕೋ ಮಂಗಳಮ್ಮನ ಇನ್ನೂ ಬಂದಿಲ್ಲ. ಕಾಪಿ ಮಾಡಿಕೊಟ್ಟೆ, ಇಲ್ಲೇ ಕುಡಿದ್ಬಿಟ್ಟು ಹೋಗುವಂತೆ. ಉಕ್ಕಣವರೇ ಆಯಿತು. ಸರಿ ಹಂಗಾರೆ ನೀನೇ ಹೊಡೋಗಿ ಹಾಲು ತಕ್ಕಪ್ಪ. ನಾನು ಹೊಸಿ ಬಾಕ್ಲು ನೀರು ಹಾಕ್ತಿರ್ತೀನಿ ರೀ. ಇಲ್ಲೇ ಕುತ್ಕೊಳ್ಳಿ, ನೀರು ಕಾಯಿಸ್ಬಿಟ್ಟು ಆಮೇಲೆ ಕರಿತೀನಿ. ಆಮೇಲೆ ಸ್ನಾನಕ್ಕೆ ಹೋಗಿರಂತೆ ಕಾಪಿ ಕುಡಿದ್ಬಿಟ್ಟು. ಹೊಸಿ ಸುಧಾರಿಸ್ಕೊಳ್ಳಿ. ಈಗಲೇ ಎಲ್ಗೂ ಹೊಂಡಕ್ಕೆ ಹೋಗ್ಬೇಡ್ರಿ. ಯಜಮಾನ್ರೆ, ನೀವು ಏನೇ ಆಗಲಿ ಎಲ್ಗಾನೋ ಅವ್ರು ಒಂದು ಫೋನ್ ಮಾಡಿಬಿಡಿ. ಪಾಪ ಹೆಣ್ಣು ಹುಡುಗಿ ಗಾಬರಿ ಬಿದ್ದ ಸರ್ರಾತ್ರಿ ಗಂಟೆ ಲೈಟ್ ಹಾಕ್ಕೊಂಡು ಒಂದೇ ಕೂತದ ಒಂದು ಮನೆಯಾಗೆ. ನಾನು ಬಂದು ಕೇಳಿದ್ರೆ ನೀವು ಬಂದಿಲ್ಲ ಅಂತ ಹೇಳ್ತು. ಆಮೇಲೆ ಇನ್ನೊಂದುಗಳಿಗೆ ನೀವು ಯಾವ ಥರದಾಗ ಬಂದಿದ್ರಿ. ಆ ಹುಡುಗಿ ಎಷ್ಟು ಗಾಬರಿ ಬಿದ್ದದೆ ಅಂತೀರೆ. ಸ್ಯಾನೆ ಪಾಪ ಅವರು
ಚಿಕ್ಕ ಹುಡುಗಿ ಆದ್ರೂ ಬಲೇ ಗಾಬರಿ ಬಿದ್ದುಬಿಡ್ತಾರೆ. ನೀವು ಹಿಂಗೆಲ್ಲ ಮಾಡಬಾರ್ದು. ಅವ್ರು ನೀವು ಒಂದು ಆಟದ ಮನೆಯಾಗ ಒಬ್ರನ್ನ ಬಿಟ್ಟು. ಸಿದ್ದಪ್ಪ, ಅವಳಿಗೆ ಗಾಬರಿ ಆಗಬಾರ್ದು ಅಂತನೆಯಾ ನಾನು ಹಂಗೆ ಹೇಳಿದ್ದು. ನಡೆದಿದ್ದಿಸ್ಯಾ ಬೇರೆನೇ ಅದೇ. ಯಾರು ಕುಟೇನೂ ಹೇಳೋಕ್ಕೆ ಹೋಗಬೇಡ. ಹಂಗೆಯಾ ನಾನು ಹೇಳೋ ಕಲಿಸುವ ಗಮನ ಇಟ್ಟು ಮಾಡು. ಏನು ಏನಾಯ್ತು ಯಜಮಾನ್ರೆ? ಏನು ಹಂಗಂದ್ರೆ? ರಾತ್ರಿ ಕಳ್ಳನ ಮಕ್ಕಳು ಆ ಬೋಳಪ್ಪನ ಕಡೆಯವರೋ ಏನೋ ಕಾಣೆ ನನಗೆ. ಯಾರೋ 4 ಜನ ಬಂದು ಗಾಡೀಲಿ ಬತ್ತಿದ್ದವನಿಗೆ ಅಡ್ಡ ಹಾಕ್ಬಿಟ್ಟು ಹೊಡಿಯೋಕೆ ಬಂದಿದ್ರು. ನಾನು ಅವ್ರ ಜೊತೆಯಲ್ಲಿ ಕುಸ್ತಿ ಆಡಿದೆ. ಆವಾಗ ಹೊಸಿ ಬಿದ್ದು ಎದ್ದು ಏಟಾಯಿತು. ಹಂಗಂತ ಇವಳಿಗೇನಾರು ಹೇಳಿದ್ರೆ ಗಾಬರಿ ಬಿದ್ದೋಯ್ತಾಳೆ, ಅರ್ಚಿ ರಂಪಾಟ್ಲೆ ಮಾಡಿಬಿಡ್ತಾಳೆ. ಅದಕ್ಕೆ ಅವಳಿಗೆ ಹೇಳಿರ ಬಿದ್ದೆ ಅಂತ ಹೇಳಿದೆ. ರಾತ್ರಿನಾಗ ಇಷ್ಟೆಲ್ಲ ಆಯಿತು. ಅದಕ್ಕೆ ತಡ ಆಗಿದ್ದು. ನನಗೂ ತಳಗೆ ಹೊಡ್ತಿದ್ರು. ಅದು ನೋಯಿಗೆ ಏನೂ ಗೊತ್ತೇ ಆಗಲಿಲ್ಲ. ನೀನು ಈ ವಿಷಯನ ಯಾರು ಕುಟೇನೂ ಹೇಳಕ್ಕೆ ಹೋಗ್ಬೇಡ. ನಿನ್ನ ನನ್ನಲ್ಲೇ ಇರಲಿ. ಆದಷ್ಟು ಮನೆ ಕಡಿಕಿನ ಮೇಲೆ ಜೋಪಾನ ನೋಡ್ಕೋತಿರು. ಆ ನಿಮ್ಮ ನಾಯಿಗಳ ಇಲ್ಲೇ ಬಿಟ್ಟಿರು. ಹಾಗೇನಾರು ಯಾರು ಬಂದರು ಅಂತ ಕಂಡ್ರೆ ನನಗೆ ಫೋನ್ ಮಾಡು. ನಾನು ಇವತ್ತು ನಾಳೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಅಡ್ಡಾಡ್ತಿರ್ತೀನಿ. ನನ್ನ ಮಗ ಅದೇನು ಮಾಡ್ತಾನೋ ನಾನು ನೋಡ್ತೀನಿ. ನನ್ನ ಮೇಲೆ ಜನ ಕಳಿಸ್ತಾನಲ್ಲ. ನನ್ನ ಮಕ್ಕಳು ಯಾರು ಈ ಊರವ್ರಂಗೆ ಕಾಣಲಿಲ್ಲ, ಯಾವುದೋ ಬೇರೆ ಊರಿನವರು. ಈ ಊರವ್ನು ಯಾವನಾರಾಗಿರೇ ನನ್ನ ಮೈ ಮುಟ್ಟ ಧೈರ್ಯ ಮಾಡ್ತಿರ್ಲಿಲ್ಲ. ಸರಿಯಾಗಿ ಕೊಟ್ಟೀನಿ. ಆದ್ರೂ ಆ ಬೋಳಪ್ಪ ಈ ಮಟ್ಟಕ್ಕೆ ಬಂದವನ. ನೀನು ಜೋಪಾನವಾಗಿರಬೇಕು. ಏನು ಈ ಅವಳಿಗಂತೂ ಗೊತ್ತಾಗಬಾರ್ದು. ನೀನು ಆದಷ್ಟು ಮನೆ ಕಡೆಗೆ ಗಮನ ಇರಲಿ. ಕೂಲಿಗೆಲ್ಲೂ ಹೋಗ್ಕೋಬೇಡ. ನಿಂಗೇನು ಬೇಕೋ ನಾನು ಕೊಟ್ಟೇನು. ಎಲೆಕ್ಷನ್ ಮುಗಿಯೋ ಗಂಟೆ ಹೊಸಿ ಜೋಪಾನವಾಗಿರಬೇಕು. ಯಜಮಾನ್ರೆ ಇಷ್ಟೆಲ್ಲ ಆಗದ? ಅಯ್ಯೋ ಶಿವನೇ, ನಾನು ಬೇರೆ ಕೆಟ್ಟೆ. ಅಲ್ಲ ಹಿಂಗಾಗದೆ ಅಂತೀರಾ? ಅಯ್ಯೋ ದ್ಯಾವ್ರೆ, ಇದೇನು ಕತೆ ಅಂತ ನನಗೆ ಕೈಕಾಲು ಅದುರೈತಾವೆ. ಇನ್ನು ಪಾಪ ಅವ್ರಿಗೆ ಗೊತ್ತಾಗ್ರಿ ಏನು ಗತಿ. ಅಲ್ಲ ಯಾವ ನನ್ನ ಮಕ್ಕಳು ಹಿಡ್ಕೊ ಬರೋಕ್ಕಿಲ್ಲ ಇಲ್ಲಿಗೆ, ಕಂಬ ಕಟ್ಟೆ ಇರ್ತಿದೆ. ಎಂಥ ನನ್ನ ಮಕ್ಕಳು ಹೆಂಗಿದ್ರು ಅವರು? ಯಾವ್ರನ್ನೋರು ಅಂತ ಕೇಳಿದ್ರ ಇನ್ನೊಂದೆರಡು ತಪ್ಪಬೇಕಾಗಿತ್ತು. ಬೋಳಪ್ಪನ ಹೆಸರು ಬಿಟ್ರೆ ಯಾವ ಊರವರೋ ಏನೋ ಅದೇನೋ ಹೇಳಿಲ್ಲ. ಚೆನ್ನಾಗಿ ಒದ್ದ ಮೇಕೆ ಬೋಳಪ್ಪನ ಹೆಸರು ಹೇಳಿದ್ರು. ಅಲ್ಲ ಈ ಬೋಳಪ್ಪ ಈ ಮಟ್ಟಕ್ಕೆ ಕೆಟ್ಟವನೇ. ಕೇಳಿದ್ದು ಅವ್ನು ಎಂಥವಂತವ ಈಗ ಅನುಭವ ಬತ್ತಾದೆ. ಪಿಕ್ಚರಲ್ಲಿ ನೋಡ್ದಂಗೆ ಆಯ್ತದಲ್ಲ ಯಜಮಾನ್ರೆ. ಇದೇನು ಕತೆ ಅಂತೀನಿ. ವಾ ಇನ್ಮೇಲೆ ಕೊಂಟಿವರು ಓಡಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನಾರ ಜೊತೆಗೆ ಬೇಕು ಅಂದರೆ ನಾನು ಯಾರನ್ನಾರ ಹುಡುಗನ್ನ ನಿಮ್ಮ ಜೊತೆಗೆ ನಿಮ್ಮ ಕಾವಲ್ಗಾಗಿ ಕರೆಸ್ತೀನಿ. ಅದನ್ನು ಬಿಟ್ಟು ಹಿಂಗೇನಾರು ಮಾಡ್ಕೊಬಿಡಿ. ಏನೋದು ಯಾವ್ದು ಏನೋ ಆಗದಿರೋ ಆಫೀಸ್ ಬಂದ್ರಿ, ಏನಾರು ಹೆಚ್ಚು ಕಡಿಮೆ ಆಗಿರೋ ಅವ್ರ ಮಗಿನ ಗತಿ ಏನು. ಇದು ಯಾಕೋ ನೋಡ್ತೀರಾ, ನನಗೆ ಭಯ ಆಯ್ತದೆ ಯಜಮಾನ್ರೆ. ನಿಮ್ಗೆ ಯಾಕೆ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಎಂದು ಕಾಣೆ. ಇದೆಲ್ಲ ಬಿಡಿಸ್ಬಿಡೋಣ ಅನ್ಸ್ತದೆ ನನಗೆ. ಅದು ಯಾವ್ರೇ ತಾಯಿ ಅಲ್ಲವಾ ಕಪಡವಾ. ಸುಮ್ಮನೆ ಅವಳು ಆಚೆಲ್ಲ ಅವಳೆ ಕೇಳಿಸ್ಕೊತಾಳೆ. ಏನು ಮಾತಾಡ್ಕೋಬೇಡ. ಇದೇನಾಗಿ ಏನಾಯ್ತದ ನೋಡೋಣ. ನೀನು ಸುಮ್ಕಿದ್ಬಿಡು.